ಎಲ್ರಿಗೂ ನಮಸ್ಕಾರ. ಈಗ ತಾನೇ 4 ದಿವಸದ ಹಿಂದೆ ಜನವರಿ 14th 2026 ಅನಿಸುತ್ತೆ ರಿಲೀಸ್ ಆಗಿದ್ದು ಬಸವಣ್ಣ ಸಾಂಗ್ ಸೀತಾಪಯಣ ಫಿಲ್ಮಿಂದ. ಸಖತ್ತಾಗಿದೆ, ಟಾಪ್ ನಾಚ್. ಮೋರ್ ದೆನ್ ದಿಸ್ ರಿವ್ಯೂ ಮೈ ವರ್ಡ್ಸ್. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಾರ್ದೆ ಎಕ್ಸ್ಪೆಕ್ಟೇಷನ್ ಮೀರಿದೆ. ಎಲ್ಲದಕ್ಕೂ ಹೆಚ್ಚಾಗಿದೆ, ಚೆನ್ನಾಗಿದೆ. ಕ್ವಾಲಿಟಿ ವಿಜುವಲ್ಸು ಸಖತ್ತಾಗಿದೆ. ಸ್ಟೋರಿ, ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ ಅರ್ಜುನ್ ಸರ್ಜಾ ಸಖತ್ತಾಗಿದೆ. ಧ್ರುವ ಸರ್ಜಾ ಅವ್ರದ್ದು ಗೆಸ್ಟ್ ಕ್ಯಾಮಿಯೋ ಇದೆ ಅನಿಸುತ್ತೆ ಇದು ಫಿಲ್ಮು. ಇದೆಯಾ ಫಿಲ್ಮು, ಇದೆಯಾ ಅದು ಹೊಸ ಅನೌನ್ಸ್ಮೆಂಟ್ ಸಾಂಗ್ ಅನಿಸುತ್ತೆ ಅಂತ ಅಂದ್ಕೊಂಡೆ. ಆದರೆ ಇದು ಸೀತಾಪಯಣ ಚಿತ್ರದ್ದು ಅನಿಸುತ್ತೆ. ಚಿತ್ರದ್ದು ನೋಡಿದೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸರಿಗಮದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಇಲ್ಲಿ ಬಿಟ್ಟಿದ್ದಾರೆ. ಚೆನ್ನಾಗಿದೆ, ಹಂಗೆಲ್ಲ ಇದೆ, ಹಿಂಗಿದೆ. ಕ್ವಾಲಿಟಿ ಮಾತ್ರ A1 ಇದೆ. ಬಸವಣ್ಣ ಲಿರಿಕ್ಸು ನೆನಪಿರುತ್ತೆ, ನೆನಪಿಟ್ಕೋಬೇಕು, ಆ ಥರ ಇದೆ. ಲಿರಿಕ್ಸು ಕೂಡ ಆ ಥರನೇ ಇವೆ. ಫಿಲ್ಮ್ ಯಾವ ಥರ ಇರುತ್ತೆ ಗೊತ್ತಿಲ್ಲ. ಧ್ರುವ ಸರ್ದು ಅಪಿರಿಯನ್ಸು, ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಸ್ಟನ್ನಿಂಗ್ ಆಗಿದೆ. ಏನೋ ಮಾತೇ ಬರ್ತಿಲ್ಲ, ನಮಗೆ ಚೆನ್ನಾಗಿದೆ. ಮತ್ತೇನು ಹೇಳಬೇಕು, ನಾನು ಅದಕ್ಕೆ ಇನ್ಸ್ಟೆಂಟಲ್ಲಿ ಮಾಡಿದೆ. ಇದು ಒಂದು 3 minutes ರಿವ್ಯೂ ಮಾಡ್ತೀನಿ. ಗೊತ್ತಿಲ್ಲ ಎಷ್ಟು ನಿಮಿಷ ಆಗಿದೆ, ಎಷ್ಟು ಟೈಮ್ ಆಗಿದೆ. ಚೆನ್ನಾಗಿದೆ. ಬಂದ ನೋಡೆ ಗೂಳಿ ಬಸವಣ್ಣ ಬಂದವನ ನೋಡೆ, ಒಂದೆರಡು ಲೈನು ನೆನಪಿಟ್ಕೋಬೇಕು ಸಾಂಗ್, ಆ ಥರ ಇದೆ. ನಾನು ಆ ಸಾಂಗ್ ಇದೆಯಲ್ಲ ಜೋಶಲ್ಲಿ ಮರ್ತುಬಿಟ್ಟಿದ್ದೀನಿ. ಸಖತ್ತಾಗಿದೆ ಲೈನು ಗೀನು. ಲಿಟ್ರೇಚರು ಚೆನ್ನಾಗಿದೆ. ಅಂದರೆ ಸಂಕಲನ, ಇದು ಏನಂತಾರೆ, ಸಾಹಿತ್ಯ ಚೆನ್ನಾಗಿದೆ ಸಾಂಗಿಂದು. ಬಸವಣ್ಣ ಆಕಳ ಅದ್ರ ಮೇಲೆ ಇದೆ ಫುಲ್ ಎಲ್ಲ. ಹೋಗಿ ನೋಡಿ ನೀವು, ಸಖತ್ತಾಗಿದೆ. ವ್ಯೂ ಕೊಡಿ ಒಂದು. ಬಸವಣ್ಣ ಸಾಂಗ್ ಇದು ಸೀತಾಪಯಣ ಚಿತ್ರದಿಂದ ಚೆನ್ನಾಗಿದೆ, ಸೂಪರ್. ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಸೀತಾಪಯಣ ಟೀಮ್. ಬಾಯ್ ಗಾಯ್ಸ್.